ಬಿಜೆಪಿಯಿಂದ 25 ಜನ ಸಂಸದರು ಆಯ್ಕೆಯಾಗಿ ಹೋಗಿದ್ದಾರೆ. ರಾಜ್ಯದ ಜನಗಳ ಪರವಾಗಿ ನಿಂತಿದ್ದಾರೋ ಅಥವಾ ತಮ್ಮ ಪಕ್ಷದ ಪರವಾಗಿ ನಿಂತಿದ್ದಾರೋ ಅಂತ ಯೋಚನೆ. ನಮ್ಮಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅನಿವಾರ್ಯವಾಗಿ ಸಾಲ ಮಾಡಲೇಬೇಕಾಗಿ ಬಂತು. ಈ ಕಡೆ ಅಭಿವೃದ್ಧಿನೂ ಇಲ್ಲ, ಆ ಕಡೆ ಅತಿ ಹೆಚ್ಚು ಸಾಲ. ಸ್ನೇಹಿತರೆ ನಮಸ್ಕಾರ. ಅನ್ನಭಾಗ್ಯ ಅಕ್ಕಿ ವಿಷಯದಲ್ಲಿ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇರೋ ರೀತಿ ನೋಡಿದಾಗ ಈ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯವನ್ನ ಹಾಳು ಮಾಡೋ ದಾರಿಲಿದೆ ಅಂತ ಯಾರಿಗೆ ಆದ್ರೂ ಅನ್ಸುತ್ತಾ ಇಲ್ವಾ ಅನ್ನೋದನ್ನ ಈ ವಿಡಿಯೋ ನೋಡಿದ್ಮೇಲೆ ನೀವೇ ತೀರ್ಮಾನ ಮಾಡಿ. ನೋಡಿ, ಅನ್ನಭಾಗ್ಯ ಅಕ್ಕಿ ವಿಷಯಕ್ಕೆ ಹೋಗೋಕ್ಕೂ ಮೊದಲು ಇದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲವು ಅಂಕಿಅಂಶಗಳನ್ನ ನೋಡೋದ್ರ ಮೂಲಕ ಕೇಂದ್ರ ಸರ್ಕಾರ ನಮ್ಮ ಜೊತೆ ಹೇಗೆ ನಡ್ಕೊಳ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನಮಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯ ಪ್ರತಿ ವರ್ಷ 4 ಲಕ್ಷ ಕೋಟಿಗಿಂತಲೂ ಹೆಚ್ಚಿಗೆ ತೆರಿಗೆ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಕಟ್ಕೊಡ್ತಾ ಇದೆ. ಅದು GST, ಇನ್ಕಮ್ ಟ್ಯಾಕ್ಸು, ಎಕ್ಸೈಸ್ ಡ್ಯೂಟಿ ಎಲ್ಲವನ್ನೂ ಸೇರಿ 4 ಲಕ್ಷ ಕೋಟಿಗಳಿಗಿಂತ ಹೆಚ್ಚಿನ ಹಣವನ್ನು ಪ್ರತಿ ವರ್ಷ ತೆರಿಗೆ ರೂಪದಲ್ಲಿ ಕರ್ನಾಟಕ ಕೇಂದ್ರ ಸರ್ಕಾರಕ್ಕೆ ಕಟ್ಕೊಡುತ್ತೆ. ಆದರೆ ಕೇಂದ್ರ ಸರ್ಕಾರ ತೆರಿಗೆ ಅನುದಾನ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 35,000 ಕೋಟಿಯಿಂದ 37,000 ಕೋಟಿ ರೂಪಾಯಿಗಳು ಮಾತ್ರ. ತೆರಿಗೆ ಅನುದಾನ ಮತ್ತು ಕೇಂದ್ರದ ಪುರಸ್ಕೃತ ಯೋಜನೆ ಇವೆರಡೂ ಸೇರಿಸಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಸರಾಸರಿ ಕೇವಲ 50,000 ಕೋಟಿ ರೂಪಾಯಿಗಳು ಮಾತ್ರ. ಬೇರೆಯವ್ರಿಗೂ ಹಿಂಗೆ ಮಾಡ್ತಾ ಇದೆಯಾ ಅಂತ ನೋಡಿದ್ರೆ ನೋಡಿ, 2018-19ರಲ್ಲಿ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಅನುದಾನ ಮತ್ತು ಕೇಂದ್ರದ ಪುರಸ್ಕೃತ ಯೋಜನೆ ಒಟ್ಟಾರೆ ಸೇರಿಸಿ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ 2018-19ರಲ್ಲಿ 51,594 ಕೋಟಿ ರೂಪಾಯಿಗಳು. ಅದೇ 2022-23ರಲ್ಲಿ ಕರ್ನಾಟಕಕ್ಕೆ ಇವೆರಡನ್ನೂ ಸೇರಿಸಿ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು ಗೊತ್ತಾ? 50,257 ಕೋಟಿ ರೂಪಾಯಿಗಳು. ನೀವೇ ಯೋಚನೆ ಮಾಡಿ, 4 ವರ್ಷ ಮುಂಚೆ ಕೊಟ್ಟಿದ್ದು 51,594 ಕೋಟಿ, ಈಗ ಕೊಟ್ಟಿರ್ತಕ್ಕಂಥದ್ದು 50,257 ಕೋಟಿ. ಈ 4 ವರ್ಷಗಳಲ್ಲಿ ಕರ್ನಾಟಕದಿಂದ ಕೇಂದ್ರಕ್ಕೆ ಕಟ್ತಾ ಇರ್ತಕ್ಕಂಥ ತೆರಿಗೆ ಹಣ ಜಾಸ್ತಿ ಆಗಿದೆ, ಆದ್ರೆ ಕೇಂದ್ರ ಕೊಡ್ತಾ ಇರ್ತಕ್ಕಂಥ ಪಾಲು ಕಡಿಮೆ ಆಗಿದೆ. ನಮ್ಗೆ ಆಕ್ಚುಲಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಕೊಡ್ಬೇಕಲ್ವಾ, ಆದ್ರೆ ಕಡಿಮೆ ಕೊಡ್ತಾ ಬಂದಿದ್ದಾರೆ. ನಮ್ಮಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅನಿವಾರ್ಯವಾಗಿ ಸಾಲ ಮಾಡಲೇಬೇಕಾಗಿ ಬಂತು. ಎಷ್ಟು ಸಾಲ ಮಾಡಬೇಕಾಗಿ ಬಂತು ಅಂತಂದ್ರೆ 2018-19ರಿಂದ 2022-23 ಅಂದ್ರೆ ನಮ್ಮ ರಾಜ್ಯದಲ್ಲಿ ಡಬಲ್ ಎಂಜಿನ್ ಸರ್ಕಾರ ಇದ್ದಾಗ, ಬಿಜೆಪಿ ಸರ್ಕಾರನೇ ಅಧಿಕಾರದಲ್ಲಿದ್ದಾಗ ಈ 4 ವರ್ಷಗಳಲ್ಲೇ ಕರ್ನಾಟಕ ರಾಜ್ಯ ಮಾಡಿರ್ತಕ್ಕಂಥ ಸಾಲ 3 ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಜಾಸ್ತಿ. ಈ ಕಡೆ ಅಭಿವೃದ್ಧಿನೂ ಇಲ್ಲ, ಆ ಕಡೆ ಅತಿ ಹೆಚ್ಚು ಸಾಲ ಯಾಕೆ ಮಾಡ್ಬೇಕಾಗಿ ಬಂತು? ನಮ್ಮ ಹತ್ರ ಅತಿ ಹೆಚ್ಚು ತೆರಿಗೆ ತಗೊಂಡ್ರೂ ಕೂಡ ನಮಗೆ ಸರಿಯಾದ ಅನುದಾನ ಕೊಡದೇ ಇದ್ದಿದ್ರಿಂದ, ಅತಿ ಕಡಿಮೆ ಅನುದಾನ ಕೊಟ್ಟಿದ್ರಿಂದ, ಮತ್ತೆ ತಾರತಮ್ಯ ಮಾಡಿದ್ರಿಂದ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಸಾಲ ಮಾಡಬೇಕಾಗಿ ಬಂತು. ಹೀಗೆ ಅತಿ ಹೆಚ್ಚು ಸಾಲ ಮಾಡದಂತ ಯಾವುದೇ ರಾಜ್ಯ ಉದ್ಧಾರ ಆಗ್ಲಿಕ್ಕೆ ಸಾಧ್ಯನಾ? ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯನಾ? ಅಂದ್ರೆ ಕರ್ನಾಟಕ ಅಭಿವೃದ್ಧಿ ಹೊಂದ್ತಾ ಇದ್ದಂತ ಕರ್ನಾಟಕನ ಇಷ್ಟು ಸಾಲ ಮಾಡುವ ಹಾಗೆ ಮಾಡದಂತ ಕೇಂದ್ರ ಸರ್ಕಾರ ಕರ್ನಾಟಕವನ್ನ ಹಾಳು ಮಾಡೋ ದಾರಿಗೆ ತಗೊಂಡೋಗ್ತಾ ಇದೆಯಾ ಇಲ್ವಾ ಅಂತ ನೀವು ಯೋಚನೆ ಮಾಡಿ. ಇನ್ನ ಅಕ್ಕಿ ವಿಷಯಕ್ಕೆ ಬರೋಣ. ಅಕ್ಕಿ ವಿಷಯ ಕೂಡ ಇವ್ರು ನಡ್ಕೊಳ್ತಾ ಇರೋ ರೀತಿ ಹೇಗೆ ಕರ್ನಾಟಕದ ಅಭಿವೃದ್ಧಿಗೆ ತೊಂದರೆ ಕೊಡ್ತಾ ಇದೆ ಅನ್ನೋದನ್ನ ನೋಡೋ ಪ್ರಯತ್ನ ಪಡೋಣ. ಮೊದಲನೇದಾಗಿ ಅಕ್ಕಿ ವಿಷಯ ಏನು ಅಂತ ನೋಡೋಣ. ಈ ಅಕ್ಕಿ ವಿಷಯ ಇದೆಯಲ್ಲ, ಅನ್ನಭಾಗ್ಯ ಅಕ್ಕಿ ವಿಷಯದಲ್ಲಿ ದೊಡ್ಡ ಕಾಂಟ್ರವರ್ಸಿ ಚರ್ಚೆಗಳೆಲ್ಲ ನಡೀತಾ ಇದೆಯಲ್ಲ, ಆಕ್ಚುಲಿ ಇಲ್ಲಿ ಅಂತ ಗೊಂದಲಮಯವಾದಂತ ವಿಷಯ ಏನೂ ಇಲ್ಲ, ಗೊಂದಲಗಳೇ ಇಲ್ಲ. ಈ ಅಕ್ಕಿ ವಿಷಯದಲ್ಲಿ ಗೊಂದಲ ಕ್ರಿಯೇಟ್ ಮಾಡ್ತಾ ಇರೋದು ಕೆಲವು ಮೀಡಿಯಾಗಳು ಮತ್ತೆ ಈ ಬಿಜೆಪಿಯ ನಾಯಕರು ಹಾಗೂ ಬಿಜೆಪಿಯ ಕೆಲವು ಸಂಸದರು. ಎಷ್ಟು ಸರಳ ಇದು ವಿಷಯ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು. 2013ರಲ್ಲಿ UPA 2 ಸರ್ಕಾರ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ಪಾಸ್ ಮಾಡ್ತು. ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಈ ದೇಶದ 80 ಕೋಟಿ ಜನಕ್ಕೆ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನ ಪೂರೈಸೋ ಕೆಲಸ ಯಾರು ಮಾಡ್ತಾರೆ? ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮಾಡುತ್ತೆ. ಕೇಂದ್ರ ಸರ್ಕಾರ ಪೂರೈಸಬೇಕು. ಆ ಕೇಂದ್ರ ಸರ್ಕಾರ ಆಹಾರ ಧಾನ್ಯಗಳನ್ನ ಸಬ್ಸಿಡಿ ದರದಲ್ಲಿ ಏನ್ ಪೂರೈಸಬೇಕು ಆ ಪೂರೈಸುವಂತ ಕೆಲಸನ ಕೇಂದ್ರ ಸರ್ಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೂಲಕ ಮಾಡುತ್ತೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ 1964ರಲ್ಲೇ ಸ್ಥಾಪಿತ ಆಗಿ ಆಗ್ಲಿಂದನೂ ಕೂಡ ಪಡಿತರ ವ್ಯವಸ್ಥೆ ಮೂಲಕ ಆಹಾರ ಧಾನ್ಯಗಳನ್ನ ಜನರಿಗೆ ತಲುಪಿಸೋ ಕೆಲಸ ಮಾಡ್ತಾ ಇತ್ತು. ಆದ್ರೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಜಾರಿ ಬಂದ ಮೇಲೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇನ್ನೂ ಹೆಚ್ಚು ವ್ಯವಸ್ಥಿತವಾಗಿ ಮತ್ತು 80 ಕೋಟಿಯಷ್ಟು ಜನರಿಗೆ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನ ತಲುಪಿಸುವಂತ ಕೆಲಸ ಮಾಡ್ತಾ ಬಂದಿದೆ. ಮತ್ತೆ ಪಡಿತರ ವ್ಯವಸ್ಥೆ ಒಳಗಡೆ ಮಾತ್ರ ಅಲ್ಲದೇನೆ ಯಾವುದೇ ಒಂದು ರಾಜ್ಯ ಸರ್ಕಾರ ಆಹಾರ ಧಾನ್ಯಗಳ ವಿತರಣೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕಲ್ಯಾಣ ಯೋಜನೆಯನ್ನ ರೂಪಿಸಿದರೆ ಅನ್ನಭಾಗ್ಯದ ರೀತಿ, ಅದೇ ರೀತಿ ಕೇಂದ್ರ ಸರ್ಕಾರ ಯಾವ್ದಾದ್ರು ಕಲ್ಯಾಣ ಯೋಜನೆನ ಇದಕ್ಕೆ ಸಂಬಂಧಪಟ್ಟಂತೆ ರೂಪಿಸಿದರೆ, ಉದಾಹರಣೆಗೆ 2 ವರ್ಷಗಳ ಹಿಂದೆ ಬಂದಿದ್ದಂತಹ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಈ ರೀತಿ ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು, ರಾಜ್ಯ ಸರ್ಕಾರದ ಕಲ್ಯಾಣ ಯೋಜನೆಗಳಿರ್ಬೋದು, ಇವುಗಳಿಗೂ ಕೂಡ ಆಹಾರ ಧಾನ್ಯವನ್ನ ಪೂರೈಸುವಂತ ಕೆಲಸ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮಾಡಬೇಕು. ಯಾವುದ್ರ ಪ್ರಕಾರ? ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ. ಸೊ ಈ ಒಂದು ಕೆಲಸಕ್ಕೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನ್ ಮಾಡುತ್ತೆ? ಪ್ರತಿ ವರ್ಷ ರೈತರ ಹತ್ರ ಅಗತ್ಯ ಇರ್ತಕ್ಕಂಥ ಪಡಿತರ ವ್ಯವಸ್ಥೆನಲ್ಲಿ ಎಷ್ಟು ಸಪ್ಲೈ ಮಾಡಬೇಕೋ
ಮತ್ತು ಇತರೆ ಕಲ್ಯಾಣ ಯೋಜನೆಗಳಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಅವಶ್ಯಕತೆ ಇರತಕ್ಕಂಥ ಆಹಾರ ಧಾನ್ಯಗಳನ್ನ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕನಿಷ್ಠ ಬೆಲೆ ಕೊಟ್ಟು ರೈತರ ಹತ್ರ ಪರ್ಚೇಸ್ ಮಾಡುತ್ತೆ. ಕನಿಷ್ಠ ಬೆಂಬಲ ಬೆಲೆ ಇನ್ನೂ ವೈಜ್ಞಾನಿಕವಾಗಿ ಕೊಡ್ತಾ ಇಲ್ಲ, ಅದು ಬೇರೆನೇ ವಿಷಯ. ಸೊ ಒಟ್ಟಿನಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕನಿಷ್ಠ ಬೆಲೆ ಕೊಟ್ಟು ರೈತರ ಹತ್ರ ಅಗತ್ಯ ಇರತಕ್ಕಂಥ ಆಹಾರ ಧಾನ್ಯಗಳನ್ನ ಪರ್ಚೇಸ್ ಮಾಡಿ ತನ್ನ ಹತ್ರ ಸ್ಟೋರ್ ಮಾಡಿ ಇಟ್ಕೊಂಡು ತನ್ನ ಗೋದಾಮುಗಳಲ್ಲಿ ಅದನ್ನು ಸಪ್ಲೈ ಮಾಡುತ್ತೆ. ಹಾಗಾಗಿಯೇ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಗೋದಾಮುಗಳಿದೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಬ್ರಾಂಚ್ಗಳು ಕೂಡ ಇದೆ. ಹೀಗೆ ಮಾಡುವಾಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನ್ ಮಾಡುತ್ತೆ ಅಂತಂದ್ರೆ, ಆಯಾ ವರ್ಷ ಎಷ್ಟು ಅವಶ್ಯಕತೆ ಇದೆಯೋ ಆಹಾರ ಧಾನ್ಯಗಳು ಅದಕ್ಕಿಂತ ಹೆಚ್ಚಿನ ಕ್ವಾಂಟಿಟಿಯ ಆಹಾರ ಧಾನ್ಯಗಳನ್ನ ಪರ್ಚೇಸ್ ಮಾಡಿ ತನ್ನ ಸ್ಟಾಕ್ ಅಲ್ಲಿ ಇಟ್ಕೊಳ್ಳುತ್ತೆ, ಹೆಚ್ಚುವರಿ ಸ್ಟಾಕ್ ಅಲ್ಲಿ ಇಟ್ಕೊಳ್ಳುತ್ತೆ. ಅದನ್ನ ಬಫರ್ ಸ್ಟಾಕ್ ಅಂತ ಕೂಡ ಕರಿತೀವಿ. ಈ ಹೆಚ್ಚುವರಿ ಸ್ಟಾಕ್ ಅಲ್ಲಿ ಯಾಕೆ ಇಟ್ಕೊಂಡಿರುತ್ತೆ ಅಂತಂದ್ರೆ, ಅಕಸ್ಮಾತ್ ಅತಿವೃಷ್ಟಿ ಕಾರಣಕ್ಕೋ ಅನಾವೃಷ್ಟಿ ಕಾರಣಕ್ಕೋ ಹಣದುಬ್ಬರ ಅಂದ್ರೆ ಆಹಾರ ಧಾನ್ಯಗಳ ಬೆಲೆ ಜಾಸ್ತಿ ಆಗುವಂತ ಸನ್ನಿವೇಶ ಬಂದ್ರೆ ಆಗೇನ್ ಮಾಡುತ್ತೆ, ತನ್ನ ಹತ್ರ ಇರ್ತಕ್ಕಂಥ ಬಫರ್ ಸ್ಟಾಕ್ ಅಲ್ಲಿ ಇರ್ತಕ್ಕಂಥ ಆಹಾರ ಧಾನ್ಯಗಳನ್ನ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಒಂದು ಬೆಲೆ ಫಿಕ್ಸ್ ಮಾಡಿ ಅದನ್ನ ಮುಕ್ತ ಮಾರುಕಟ್ಟೆಯಲ್ಲಿ ಹರಾಜಾಕುತ್ತೆ. ಅದನ್ನ ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆ ಅಂತ ಕರೀತಾರೆ, ಅಥವಾ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ಅಂತ ಕರೀತಾರೆ. ಈ OMSS ಮೂಲಕ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನ್ ಮಾಡುತ್ತೆ, ತನ್ನ ಹತ್ರ ಇರುವಂತ ಹೆಚ್ಚುವರಿ ಆಹಾರ ಧಾನ್ಯವನ್ನ ಖಾಸಗಿ ವ್ಯಕ್ತಿಗಳಿಗೆ, ಖಾಸಗಿ ಕಂಪನಿಗಳಿಗೆ ಮತ್ತು ರಾಜ್ಯ ಸರ್ಕಾರಗಳಿಗೆ ಮಾರಾಟ ಮಾಡುತ್ತೆ. ಈ ರೀತಿ ಮಾರಾಟ ಮಾಡುವಾಗ ಖಾಸಗಿ ವ್ಯಕ್ತಿಗಳಿಗೆ ಮತ್ತೆ ಖಾಸಗಿ ಕಂಪನಿಗಳಿಗೆ ಹರಾಜಿನ ಮೂಲಕ ಮಾರಾಟ ಮಾಡುತ್ತೆ. ಅದೇ ರಾಜ್ಯ ಸರ್ಕಾರಗಳಿಗೆ ಮಾರಾಟ ಮಾಡುವಾಗ ಏನೊಂದು ಬೆಲೆ ಫಿಕ್ಸ್ ಮಾಡಿರುತ್ತಲ್ಲ ಆ ಬೆಲೆಗೆ ರಾಜ್ಯ ಸರ್ಕಾರಗಳಿಗೆ ಹರಾಜಿನ ಅವಶ್ಯಕತೆ ಇಲ್ಲದೆ ರಾಜ್ಯ ಸರ್ಕಾರಗಳಿಗೆ ಮಾರಾಟ ಮಾಡುತ್ತೆ. ಯಾಕೆ ಈ ರೀತಿ ಮಾಡುತ್ತೆ ಅಂತಂದ್ರೆ, ಈ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ಅಡಿನಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹತ್ರ ಆಹಾರ ಧಾನ್ಯಗಳನ್ನ ಪರ್ಚೇಸ್ ಮಾಡುವಂತ ಖಾಸಗಿ ವ್ಯಕ್ತಿಗಳಾಗಿರ್ಬೋದು, ಖಾಸಗಿ ಕಂಪನಿಗಳಾಗಿರ್ಬೋದು, ಅವ್ರು ಯಾವ ಕಾರಣಕ್ಕೂ ಅದನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡಲ್ಲ. ಅವ್ರು ಎಷ್ಟಕ್ಕೆ ಪರ್ಚೇಸ್ ಮಾಡಿರ್ತಾರೋ ಅದ್ರ ಮೇಲೆ ಅವ್ರಿಗೆ ಬೀಳುವಂತ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಮತ್ತೊಂದು ಸೇರಿಸಿ ತಮ್ಮ ಪ್ರಾಫಿಟ್ ಅನ್ನು ಸೇರಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾರೆ. ಹಾಗಾಗಿ ಖಾಸಗಿ ವ್ಯಕ್ತಿಗಳು ಮತ್ತೆ ಖಾಸಗಿ ಕಂಪನಿಗಳು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹತ್ರ ತಗೊಳ್ಳೋದ್ರಿಂದ ಹಣದುಬ್ಬರದ ಮೇಲೆ ಅಂತ ಏನು ಪರಿಣಾಮ ಬೀರಲ್ಲ. ಅದೇ ರಾಜ್ಯ ಸರ್ಕಾರಗಳು ಪರ್ಚೇಸ್ ಮಾಡಿದಾಗ ರಾಜ್ಯ ಸರ್ಕಾರಗಳು ಅದನ್ನ ಉಚಿತವಾಗಿಯೋ ಅಥವಾ ಅತ್ಯಂತ ಕಡಿಮೆ ಬೆಲೆಗೂ ತಮ್ಮ ಜನರಿಗೆ ಕೊಡ್ತಾ ಇರ್ತಾರೆ. ಇದರಿಂದ ಹಣದುಬ್ಬರದ ಮೇಲೂ ಕೂಡ ಪರಿಣಾಮ ಬೀರ್ತದೆ. ಈ ಕಾರಣಕ್ಕೆ ಕೂಡ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ನಲ್ಲಿ ಮಾರಾಟ ಮಾಡುವಾಗ ರಾಜ್ಯ ಸರ್ಕಾರಗಳು ಹರಾಜಿನಲ್ಲಿ ಭಾಗವಹಿಸುವ ಅವಶ್ಯಕತೆ ಇಲ್ಲದ ಹಾಗೆ ಏನ್ ಬೆಲೆ ಫಿಕ್ಸ್ ಮಾಡಿರ್ತಾರೋ ಆ ಬೆಲೆಗೆ ರಾಜ್ಯ ಸರ್ಕಾರಗಳಿಗೆ ಮಾರಾಟ ಮಾಡುತ್ತೆ. ಈ ರೀತಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ರೈತರ ಹತ್ರ ಅಗತ್ಯ ಇರತಕ್ಕಂಥ ಆಹಾರ ಧಾನ್ಯಗಳನ್ನ ಸಂಗ್ರಹ ಮಾಡಿ ಪಡಿತರ ವ್ಯವಸ್ಥೆ ಮತ್ತೊಂದಕ್ಕೆ ಸರಬರಾಜು ಮಾಡ್ತದೆ. ಅದೇ ರೀತಿ ಹೆಚ್ಚುವರಿ ಆಹಾರ ಧಾನ್ಯಗಳನ್ನ ಕಲೆಕ್ಟ್ ಮಾಡಿ, ಅಗತ್ಯಕ್ಕಿಂತ ಹೆಚ್ಚುವರಿ ಆಹಾರ ಧಾನ್ಯಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ಮುಖಾಂತರ ರಾಜ್ಯ ಸರ್ಕಾರಗಳಿಗೆ ಮತ್ತು ಖಾಸಗಿ ಕಂಪನಿಗಳಿಗೆ, ಖಾಸಗಿ ವ್ಯಕ್ತಿಗಳಿಗೆ ಕೂಡ ಮಾರಾಟ ಮಾಡುತ್ತೆ. ಸೊ ನಮ್ಮಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೂ ಮೊದಲು ಅನ್ನಭಾಗ್ಯ ಸ್ಕೀಮ್ ನಲ್ಲಿ 10 kg ಅಕ್ಕಿ ಉಚಿತವಾಗಿ ಕೊಡ್ತೀನಿ ಅಂತ ಹೇಳುವಾಗ 5 kg ಅಕ್ಕಿ ಆಗ್ಲೇ ಕೇಂದ್ರ ಸರ್ಕಾರದ ಕಡೆಯಿಂದ ಉಚಿತವಾಗಿ ಸಿಗ್ತಾ ಇತ್ತು. ಇನ್ನು 5 kg ಅಕ್ಕಿ ಸೇರಿಸಿ 10 kg ಕೊಡ್ತೀನಿ ಅಂತ ಹೇಳುವಾಗ ಸಹಜವಾಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಂದ ಹೆಚ್ಚುವರಿ ಏನು ಹರಾಜಾಗ್ತಾರೆ ಅದರಲ್ಲಿ ಪರ್ಚೇಸ್ ಮಾಡಿ ಕೊಡುವಂತ ಯೋಜನೆಯನ್ನು ಮಾಡಿಕೊಂಡಿತ್ತು. ಅದು ಸಹಜವಾಗಿ ನಡ್ಕೊಂಡ್ ಬಂದಿದ್ದಂತ ಪ್ರಕ್ರಿಯೆ. ಆದ್ರೆ ಈಗೇನಾಗಿದೆ, ಕೇಂದ್ರ ಸರ್ಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹರಾಜು ಹಾಕುವಾಗ ಅಥವಾ ಮಾರಾಟ ಮಾಡುವಾಗ ಹೆಚ್ಚುವರಿ ಸ್ಟಾಕ್ ಅನ್ನ ರಾಜ್ಯ ಸರ್ಕಾರಗಳಿಗೆ ಮಾರಾಟ ಮಾಡುವಂತಿಲ್ಲ ಅಂತ ರೂಲ್ಸ್ ಮಾಡಿದೆ. ಹೊಸದಾಗಿ ರೂಲ್ಸ್ ಮಾಡಿದ್ರಿಂದ ಏನಾಯ್ತು, ರಾಜ್ಯ ಸರ್ಕಾರಕ್ಕೆ ಈಗ ಅಕ್ಕಿ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಬೇರೆ ಕಡೆಯಿಂದ ಪರ್ಚೇಸ್ ಮಾಡುವಂತ ಸನ್ನಿವೇಶ ಬಂದಿದೆ. ಅದರಿಂದ ಅನ್ನಭಾಗ್ಯ ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಷ್ಟ ಆಗಿದೆ. ವಿಷಯ ಇಷ್ಟು ಸರಳ. ಇದರಲ್ಲಿ ಹಲವಾರು ಗೊಂದಲಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಮೊದಲೇ ಮಾತಾಡಬೇಕಾಗಿತ್ತು, ತಪ್ಪು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕೆಲವು ವರ್ಷಗಳಿಂದ ನಡ್ಕೊಂಡ್ ಬಂದಿದ್ದಂತ ಒಂದು ಪ್ರಕ್ರಿಯೆ ಏನಿತ್ತು, ಒಂದು ಪ್ರೊಸೀಜರ್ ಏನಿತ್ತು, ಆ ಪ್ರೊಸೀಜರ್ನ ಇದ್ದಕ್ಕಿದ್ದಂತೆ ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿ ರಾಜ್ಯ ಸರ್ಕಾರಗಳಿಗೂ ಮಾರಾಟ ಮಾಡ್ತಾ ಇದ್ದದ್ದನ್ನ ನಿಲ್ಲಿಸಿ ಕೇವಲ ಖಾಸಗಿ ಕಂಪನಿಗಳಿಗೆ, ಖಾಸಗಿ ವ್ಯಕ್ತಿಗಳಿಗೆ ಮಾತ್ರ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ನಲ್ಲಿ ಮಾರಾಟ ಮಾಡೋ ಅಂತ ನಿಯಮವನ್ನು ಜಾರಿಗೆ ತಂದು, ಇದರಿಂದ ಏನಾಗಿದೆ ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಕಷ್ಟ ಆಗಿದೆ, ಜನಕ್ಕೂ ಕಷ್ಟ ಆಗಿದೆ. ಸೊ ಇಲ್ಲಿ ಕೇಂದ್ರ ಸರ್ಕಾರ ಮೇಲ್ನೋಟಕ್ಕೇನೆ ಒಂದು ಉದ್ದೇಶ ಇಟ್ಕೊಂಡು ರಾಜ್ಯ ಸರ್ಕಾರಗಳಿಗೆ ಕೊಡೋದನ್ನ ಅವಾಯ್ಡ್ ಮಾಡೋ ಉದ್ದೇಶದಿಂದ ಇದನ್ನ ಮಾಡಿದೆ ಅಂತ ಗೊತ್ತಾಗ್ತದೆ. ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿಯೇ ಮಾಡಿದೆ ಅನ್ನೋದಕ್ಕೆ ಮುಂದಿನ ವಿಡಿಯೋದಲ್ಲಿ ಅದನ್ನ ಚರ್ಚೆ ಮಾಡೋಣ ಹೇಗೆ ಅಂತೇಳಿ. ಒಟ್ಟಾರೆಯಾಗಿ ವಿಷಯ ಇಷ್ಟು ಸರಳ. ಆದ್ರೆ ಇಲ್ಲಿ ಈ ರೀತಿ ಮಾಡಿರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೇಗೆ ತೊಂದರೆ ಆಗ್ತದೆ, ಕರ್ನಾಟಕ ರಾಜ್ಯ ಹಾಳಾಗೋಕೆ ಮತ್ತಷ್ಟು ಹೇಗಿದು ಆಡ್ ಮಾಡುತ್ತೆ, ಮತ್ತು ಈ ಒಂದು ವಿಷಯದಲ್ಲಿ ನಮ್ಮ ರಾಜ್ಯದ ಸಂಸದರು ಹೇಗೆ ನಡ್ಕೊಂಡಿದ್ದಾರೆ, ಏನೇನು ಮಾತಾಡಿದ್ದಾರೆ ಅನ್ನೋದನ್ನ ನೋಡೋ ಪ್ರಯತ್ನ ಪಡೋಣ. ಈಗ ನೋಡಿ, ಕೇಂದ್ರ ಸರ್ಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೂಲಕ ಅಕ್ಕಿ ಕೊಡಲ್ಲ ಅಂತ ಹೇಳಿದೆ. ಇದರಿಂದ ಏನಾಯ್ತು, ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕಾಗಿದೆ, ಈಗ ಅನಿವಾರ್ಯವಾಗಿ ಅಕ್ಕಿನ ಓಪನ್ ಮಾರ್ಕೆಟ್ ಅಲ್ಲಿ ಬೇರೆ ರಾಜ್ಯಗಳಿಂದ, ಖಾಸಗಿ ವ್ಯಾಪಾರಿಗಳಿಂದ ಪರ್ಚೇಸ್ ಮಾಡಬೇಕಾದಂತ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದೆ. ಇದರಿಂದ ಏನಾಗುತ್ತೆ,
ಕರ್ನಾಟಕ ರಾಜ್ಯಕ್ಕೆ ಅನ್ನಭಾಗ್ಯ ಅಕ್ಕಿ ಕೊಡ್ಲಿಕ್ಕೆ ಎಷ್ಟು ಖರ್ಚು ಮಾಡಬೇಕಾಗಿತ್ತೋ ಅದಕ್ಕಿಂತ 3-4 ಸಾವಿರ ಕೋಟಿಯಷ್ಟು ಹೆಚ್ಚಿನ ಹಣನ ಖರ್ಚು ಮಾಡಬೇಕಾಗಿರುವಂತ ಪರಿಸ್ಥಿತಿಗೆ ಕರ್ನಾಟಕ ರಾಜ್ಯ ಸಿಗಾಕೊಂಡಿದೆ. ಕರ್ನಾಟಕ ರಾಜ್ಯ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನ್ ಮಾಡಿತ್ತು, 1 ಕೆಜಿಗೆ 34 ರೂಪಾಯಿ ಅಂತ ಫಿಕ್ಸ್ ಮಾಡಿತ್ತು. ಟ್ರಾನ್ಸ್ಪೋರ್ಟೇಷನ್ ಸೇರಿ ಹತ್ತಿರ 36 ರೂಪಾಯಿ ಅಂತ ಆಗಿತ್ತು. ಆ 36 ರೂಪಾಯಿ 1 ಕೆಜಿ ಕೊಟ್ಟು ಪರ್ಚೇಸ್ ಮಾಡಕ್ಕೆ ರಾಜ್ಯ ಸರ್ಕಾರ ರೆಡಿ ಇತ್ತು. ಅದಕ್ಕೆ ಒಟ್ಟಾರೆ ಬೀಳ್ತಿದ್ದಂತ ಖರ್ಚು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ವರ್ಷಕ್ಕೆ ಹತ್ತಿರ 10,080 ಕೋಟಿ ರೂಪಾಯಿಗಳು. ಆದ್ರೆ ಈಗ ಕೇಂದ್ರ ಸರ್ಕಾರ ಅಕ್ಕಿ ಕೊಡಲ್ಲ ಅಂತ ಹೇಳಿರೋದ್ರಿಂದ ಹೊರಗಡೆ ಪರ್ಚೇಸ್ ಮಾಡಬೇಕಾಗಿದೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಥವಾ ಕರ್ನಾಟಕದ ಸರ್ಕಾರ ಹೊರಗಡೆ ಪರ್ಚೇಸ್ ಮಾಡಕ್ ಹೋದಾಗ ಹೆಚ್ಚಿನ ಬೆಲೆ ಕೊಟ್ಟು ಪರ್ಚೇಸ್ ಮಾಡಬೇಕಾಗ್ತದೆ. ಇದರಿಂದ ಏನಾಗ್ತಾ ಇದೆ, ಕರ್ನಾಟಕ ರಾಜ್ಯಕ್ಕೆ ಹೆಚ್ಚುವರಿಯಾಗಿ 3-4 ಸಾವಿರ ಕೋಟಿ ರೂಪಾಯಿ ಮಿನಿಮಮ್ ಖರ್ಚಾಗುತ್ತೆ. ಇದು ಅನಗತ್ಯವಾಗಿ ನಮ್ಮ ಕರ್ನಾಟಕದ ಮೇಲೆ ಬೀಳ್ತಾ ಇರ್ತಕ್ಕಂಥ ಹೊರೆ. ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ನೀವು, ಈ 3-4 ಸಾವಿರ ಕೋಟಿ ಹೆಚ್ಚಾಗಿ ಖರ್ಚಾಗ್ತದಲ್ಲ, ಎಷ್ಟಿದು ಅಮೌಂಟು? ಈ 3-4 ಸಾವಿರ ಕೋಟಿ ರೂಪಾಯಿಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ತಂದಿರತಕ್ಕಂಥ ಎಲ್ಲ ಮಹಿಳೆಯರಿಗೂ ಒಟ್ಟಾರೆ ಸಮಾಜದ ಚಲನೆಗೂ ಅನುಕೂಲ ಆಗಿರ್ತಕ್ಕಂಥ ಮಹಿಳಾ ಶಕ್ತಿ ಯೋಜನೆ ಏನಿದೆ, ಅಷ್ಟು ಖರ್ಚನ್ನ ಈ 3-4 ಸಾವಿರ ಕೋಟಿ ರೂಪಾಯಿನಲ್ಲಿ ಭರಿಸಬಹುದು. ಈ 3-4 ಸಾವಿರ ಕೋಟಿಯಷ್ಟು ಅಧಿಕ ಹೊರೆ ಕರ್ನಾಟಕದ ಮೇಲೆ ಬೀಳ್ತಾ ಇದೆ. ಅಥವಾ ಕರ್ನಾಟಕ ರಾಜ್ಯ ಈ ಕಾರಣಕ್ಕೆ 3-4 ಸಾವಿರ ಕೋಟಿಯಷ್ಟು ಹೆಚ್ಚಿನ ಸಾಲ ಮಾಡಬೇಕಾದ ಸನ್ನಿವೇಶದಲ್ಲಿ ಸಿಕ್ಕಾಕೊಂಡಿದೆ. ಮತ್ತೆ ಇನ್ನೂ ಒಂದೇನು ತೊಂದರೆ ಆಗಿದೆ ಅಂತಂದ್ರೆ, ಕರ್ನಾಟಕದ ರಾಜ್ಯದ ಬಡ ಜನರಿಗೆ ಏನು ಅಕ್ಕಿ ಸಿಗ್ಬೇಕಾಗಿತ್ತೋ ಅಕ್ಕಿ ಸಿಗೋದು 1 ತಿಂಗಳು 2 ತಿಂಗಳು ಲೇಟ್ ಕೂಡ ಆಗ್ತಾ ಹೋಗ್ತಾ ಇದೆ. ನೋಡಿ, ಅನಗತ್ಯವಾಗಿ, ಅಗತ್ಯನೇ ಇರಲಿಲ್ಲ, ರೆಗ್ಯುಲರ್ ಆಗಿ ಈ ಪ್ರೋಸೆಸ್ ನಡ್ಕೊಂಡು ಬಂದಿತ್ತು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ. ಆ ರೂಲ್ಸ್ನೇ ಚೇಂಜ್ ಮಾಡಿ ಅನಗತ್ಯವಾಗಿ ಕರ್ನಾಟಕ ಸರ್ಕಾರ 3-4 ಸಾವಿರ ಕೋಟಿಯಷ್ಟು ಅಧಿಕ ಹೊರೆ, ಅಧಿಕ ಖರ್ಚು ಮಾಡಬೇಕಾದಂತ ಸನ್ನಿವೇಶವನ್ನ ಕೇಂದ್ರ ಸರ್ಕಾರ ಸೃಷ್ಟಿ ಮಾಡಿದೆಯಲ್ಲ, ಮೊದಲೇ ಅನುದಾನವನ್ನು ಕಡಿಮೆ ಕೊಟ್ಟು ಅದರಿಂದ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯ ಜಾಸ್ತಿ ಸಾಲ ಮಾಡೋ ಹಾಗೆ ಮಾಡಿ, ಈಗ ಅನ್ನಭಾಗ್ಯ ಅಕ್ಕಿ ವಿಷಯದಲ್ಲಿ ಅತ್ಯಂತ ಸರಳವಾಗಿದ್ದಂಥ ಪ್ರೊಸೀಜರ್ನ ಚೇಂಜ್ ಮಾಡಿ ಇಲ್ಲೂ ಕೂಡ ಕರ್ನಾಟಕ ರಾಜ್ಯ ಹೆಚ್ಚು ಖರ್ಚು ಮಾಡೋ ತರ ಮಾಡಿ ಅದರಿಂದ ಹೆಚ್ಚು ಸಾಲ ಮಾಡೋ ತರ ಮಾಡ್ತಾ ಇದೆಯಲ್ಲ ಕೇಂದ್ರ ಸರ್ಕಾರ, ಇದು ಸ್ಪಷ್ಟವಾಗಿ ನಮ್ಮ ಕರ್ನಾಟಕ ರಾಜ್ಯವನ್ನ ಹಾಳು ಮಾಡೋ ದಾರಿನಲ್ಲಿ ಹೋಗ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಯಾರಿಗೆ ಆದ್ರೂ ಅನ್ಸುತ್ತಾ ಇಲ್ವಾ? ಯೋಚನೆ ಮಾಡಿ. ಇದು ಅತ್ಯಂತ ಸಿಂಪಲ್ ಆದ ವಿಷಯ, ಯಾರಿಗೆ ಆದ್ರೂ ಅನ್ಸುತ್ತೆ. ಮತ್ತು ಆಕ್ಚುಲಿ ಕೇಂದ್ರ ಸರ್ಕಾರ ಇದು ಜನರ ಅನ್ನದ ವಿಷಯ, ಇಲ್ಲಿ ತೊಂದರೆ ಕೊಟ್ರೆ ಬಡ ಜನರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ತದೆ ಅನ್ನೋದು ಯೋಚನೆ ಮಾಡ್ದೇನೆ. ಮತ್ತೆ ಕರ್ನಾಟಕ ರಾಜ್ಯಕ್ಕೆ ಅನಗತ್ಯವಾಗಿ ಹೆಚ್ಚಿನ ಸಾಲ ಬೀಳುತ್ತೆ ಅನ್ನೋದು ಯೋಚನೆ ಮಾಡಿದೆ. ಅದರಲ್ಲೂ ಕರ್ನಾಟಕ ರಾಜ್ಯ ನಮ್ಗೆ ಅತಿ ಹೆಚ್ಚು ತೆರಿಗೆ ಕಟ್ಕೊಡ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡಿದೆ. ಈ ರೀತಿ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಅಭಿವೃದ್ಧಿಯನ್ನೇ ಕುಂಠಿತಗೊಳಿಸಿ ಹಾಳು ಮಾಡೋ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಯಾರಿಗೆ ಆದ್ರೂ ಅನ್ಸುತ್ತಾ ಇಲ್ವಾ? ಯೋಚನೆ ಮಾಡಿ. ಇನ್ನ ಈ ವಿಷಯದಲ್ಲಿ ನಮ್ಮ ಕರ್ನಾಟಕದಿಂದ ಆಯ್ಕೆಯಾಗಿರ್ತಕ್ಕಂಥ ಬಿಜೆಪಿಯ ಸಂಸದರು ಮತ್ತು ಕೆಲವು ಬಿಜೆಪಿಯ ನಾಯಕರು ಏನ್ ಮಾತಾಡ್ತಾ ಇದ್ದಾರೆ ನೋಡಿ. ಕರ್ನಾಟಕ ರಾಜ್ಯದ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳ್ತಾರೆ, ಎಲ್ಲ ರಾಜ್ಯಗಳನ್ನು ಸಮಾನವಾಗಿ ನೋಡ್ಬೇಕು, ಕರ್ನಾಟಕವನ್ನೇ ಸಪರೇಟ್ ಆಗಿ ವಿಶೇಷವಾಗಿ ನೋಡಕ್ಕಾಗಲ್ಲ ಅನ್ನೋ ತರ ಮಾತಾಡ್ತಾರೆ. ಈಗ ಕರ್ನಾಟಕದಿಂದ ಪ್ರತಿ ವರ್ಷ ಹೋಗ್ತಾ ಇರೋ ತೆರಿಗೆ 4 ಲಕ್ಷ ಕೋಟಿಗಿಂತ ಹೆಚ್ಚು. ಉತ್ತರ ಪ್ರದೇಶದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇರತಂತ ತೆರಿಗೆ ಹತ್ತತ್ರ 2 ಲಕ್ಷ ಕೋಟಿ ಅಷ್ಟಿರ್ಬೋದು, ಅಷ್ಟೇ ಅಂದಾಜು. ಕರ್ನಾಟಕಕ್ಕಿಂತ ಒಟ್ಟಿನಲ್ಲಿ ಕಡಿಮೆ ತೆರಿಗೆ ಕಟ್ಟಿದೆ ಉತ್ತರ ಪ್ರದೇಶ. ಆದರೆ 2022-23ರಲ್ಲಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಟ್ಟು ಅನುದಾನ ಎಷ್ಟು? ತೆರಿಗೆ ಪಾಲು ಮತ್ತು ಪುರಸ್ಕೃತ ಯೋಜನೆಗಳು ಸೇರಿಸಿ 50,000 ಚಿಲ್ಲರೆ ಕೋಟಿ ರೂಪಾಯಿಗಳಷ್ಟೇ. ಅದೇ ವರ್ಷ ಉತ್ತರ ಪ್ರದೇಶಕ್ಕೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು ಗೊತ್ತಾ? ಕೇಂದ್ರ ಸರ್ಕಾರ 2,97,000 ಕೋಟಿ ರೂಪಾಯಿಗಳು. ಯಾಕೆ ಉತ್ತರ ಪ್ರದೇಶಕ್ಕೆ ಜಾಸ್ತಿ ಕೊಡ್ತಾ ಇದೆ ಕೇಂದ್ರ ಸರ್ಕಾರ? ಎಲ್ಲಾ ರಾಜ್ಯಗಳು ಒಂದೇ ಅಲ್ವಾ? ಉತ್ತರ ಪ್ರದೇಶ ಮಾತ್ರ ಸ್ಪೆಷಲ್ ಅಂತ ಯಾಕೆ ನೋಡ್ತಾ ಇದೆ ಕೇಂದ್ರ ಸರ್ಕಾರ? ನೋಡ್ತಾ ಇರೋದ್ರಲ್ಲಿ ತಪ್ಪಿಲ್ಲ, ಯಾಕೆಂದ್ರೆ ಉತ್ತರ ಪ್ರದೇಶ ಬಡ ರಾಜ್ಯ, ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ, ಅಭಿವೃದ್ಧಿ ಆಗಿಲ್ಲ. ಆದ್ರಿಂದ ಆ ರಾಜ್ಯಕ್ಕೆ ಹೆಚ್ಚಿನ ಅನುದಾನ, ಹೆಚ್ಚಿನ ಹಣ ಕೊಡಬೇಕು, ಸರಿ ಒಪ್ಕೊಳ್ಳೋಣ. ಆ ಒಂದು ವಿಶೇಷ ಕಾರಣಕ್ಕೆ ಹೆಚ್ಚಿನ ಅನುದಾನ, ಹೆಚ್ಚಿನ ಹಣ ಕೊಡ್ತಾ ಇರುವಾಗ ಕರ್ನಾಟಕನೂ ವಿಶೇಷನೇ ಅಲ್ವಾ? ಯಾಕೆ ವಿಶೇಷ ಕರ್ನಾಟಕ ಇಡೀ ದೇಶದಲ್ಲೇ 2ನೇ ಅತಿ ಹೆಚ್ಚು ತೆರಿಗೆ ಕಟ್ಟೋ ರಾಜ್ಯ. 2ನೇ ಅತಿ ಹೆಚ್ಚು ತೆರಿಗೆಯನ್ನು ಕಟ್ಟಿ ಅತಿ ಕಡಿಮೆ ಅನುದಾನ ತಗೊಳ್ತಾ ಇರ್ತಕ್ಕಂಥ ರಾಜ್ಯ. ಇಂಥ ಒಂದು ರಾಜ್ಯ ನಮ್ಮ ರಾಜ್ಯದ ಜನರಿಗೆ ಅನುಕೂಲ ಆಗ್ತಕ್ಕಂಥ, ಅದರಲ್ಲೂ ಬಡ ಜನರಿಗೆ ಅನುಕೂಲ ಆಗ್ತಕ್ಕಂಥ ಅನ್ನಭಾಗ್ಯದಂತ ಯೋಜನೆ ರೂಪಿಸಿದಾಗ ಅದಕ್ಕೆ ಕೇಂದ್ರ ಸರ್ಕಾರ ಮುಂದೆ ನಿಂತು ಸಪೋರ್ಟ್ ಮಾಡಬೇಕಾಗಿತ್ತು. ಅಕಸ್ಮಾತ್ ಆ ರೀತಿ ಯೋಜನೆ ಇಲ್ಲದೆ ಹೋದ್ರು FCIನಲ್ಲಿ ಹೊಸದಾಗಿ ಯೋಜನೆ ರೂಪಿಸ್ಬಿಟ್ಟು ಅಕ್ಕಿ ಸಿಗೋ ತರ ಮಾಡಬೇಕಾಗಿತ್ತು. ಅದ್ರ ಬದಲು ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಇರೋ ಯೋಜನೆನೆ ಕ್ಯಾನ್ಸಲ್ ಮಾಡಿ, ರೂಲ್ಸ್ನೇ ಚೇಂಜ್ ಮಾಡಿ ಅಕ್ಕಿ ಸಿಗದೆ ಇರೋ ತರ ಮಾಡಿದೆ. ಸೊ ಇದು ಆಗಿರ್ತಕ್ಕಂಥ ವಿಷಯ. ನಳಿನ್ ಕುಮಾರ್ ಕಟೀಲ್ ಅವರು ಅರ್ಥ ಮಾಡ್ಕೋಬೇಕು, ಕರ್ನಾಟಕನ ಆಕ್ಚುಲಿ ಕೇಂದ್ರ ಸರ್ಕಾರ ಸ್ಪೆಷಲ್ ಅಂತಾನೆ ಟ್ರೀಟ್ ಮಾಡಬೇಕು. ಯಾಕೆಂದ್ರೆ ಇಡೀ ದೇಶದಲ್ಲೇ 2ನೇ ಅತಿ ಹೆಚ್ಚಿನ ತೆರಿಗೆ ಕಟ್ತಾ ಇರ್ತಕ್ಕಂಥ ರಾಜ್ಯ. ಈ ರೀತಿ ತೆರಿಗೆ ಕಟ್ಟೋದ್ರ ಮೂಲಕ ಬಡ ರಾಜ್ಯಗಳಿಗೆ ಏನು ಅನುದಾನ ಕೇಂದ್ರ ಕೊಡ್ತಾ ಇದೆಯಲ್ಲ ಅದಕ್ಕೆ ಸಹಾಯ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಕರ್ನಾಟಕ. ಇದನ್ನ ನಳಿನ್ ಕುಮಾರ್ ಕಟೀಲ್ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು.
ಇನ್ನ ಇನ್ನೊಬ್ಬ ಸಂಸದ ತೇಜಸ್ವಿ ಸೂರ್ಯ ಹೇಳ್ತಾರೆ, ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾ, ಪ್ರೆಸ್ನವ್ರ ಹತ್ರ ಮಾತಾಡ್ತಾ ಹೇಳ್ತಾರೆ, ಮೋದಿ ಅವರು 5 kg ಫ್ರೀ ಅಕ್ಕಿ ಕೊಡ್ತಾ ಇದ್ರು, ಮತ್ತೆ ಮೋದಿಯ ಭಂಡಾರದಿಂದ ಅಕ್ಕಿ ಮತ್ತು ಇತರ ಧಾನ್ಯಗಳನ್ನ ಕೊಡ್ಲಾಗ್ತಾ ಇತ್ತು, ಮೋದಿಯ ಭಂಡಾರದಿಂದ ಕೊಡ್ತಾ ಇದೀವಿ ಅಂತ ಮಾತಾಡ್ತಾರೆ. ಇವರ ಮಾತನ್ನ ಕೇಳಿದಾಗ ಯಾರಿಗೆ ಆದ್ರೂ ಅನಿಸ್ಬೇಕು ತೇಜಸ್ವಿ ಸೂರ್ಯ ಅವರಿಗೆ ಪ್ರಜಾಪ್ರಭುತ್ವದ ಬೇಸಿಕ್ ನಾಲೆಡ್ಜ್ ಕೂಡ ಇಲ್ಲ ಅಂತ. ಯಾಕೆ ಅಂತಂದ್ರೆ ಮೋದಿಯ ಖಜಾನೆಯಿಂದ ನೋಡಿ, ಅನ್ನಭಾಗ್ಯ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಫ್ರೀ ಆಗಿ ಕೊಡ್ತಾ ಇದ್ರು ಕೂಡ ಅದು ಮೋದಿಯ ಖಜಾನೆಯಿಂದ ಕೊಡ್ತಾ ಇರೋದಲ್ಲ, ಅದು ಕೇಂದ್ರ ಸರ್ಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೂಲಕ ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೆ ಅದನ್ನ ಮೋದಿ ತನ್ನ ಕೈಯಿಂದ ದುಡ್ಡಾಗಿ ಕೊಡ್ತಾ ಇಲ್ಲ, ನಮ್ಮೆಲ್ಲರ ತೆರಿಗೆ ದುಡ್ಡಿಂದ ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮೋದಿ ಕೈಯಿಂದ ಕೊಡ್ತಾ ಇದ್ದಾರೆ ಅಂತ ಮಾತಾಡ್ತಾರಲ್ಲ, ಅವ್ರಿಗೆ ಪ್ರಜಾಪ್ರಭುತ್ವದ ಬೇಸಿಕ್ ನಾಲೆಡ್ಜ್ ಕೂಡ ಇಲ್ಲ ಅಂತ ಹೇಳ್ಬೇಕಾಗ್ತದೆ. ಅದೇ ರೀತಿ ಕರ್ನಾಟಕದಲ್ಲಿ ಅನ್ನಭಾಗ್ಯ ಕೊಡ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಕೈಯಿಂದ ಕೊಡ್ತಾ ಇರ್ತಕ್ಕಂಥದ್ದಲ್ಲ, ಅದು ಸಿದ್ದರಾಮಯ್ಯನವರಾಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಕೈಯಿಂದ ಕೊಡ್ತಾ ಇರ್ತಕ್ಕಂಥದ್ದಲ್ಲ, ಅದು ನಮ್ಮ ತೆರಿಗೆ ಹಣದಿಂದನೇ ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ತೇಜಸ್ವಿ ಸೂರ್ಯ ಏನ್ ಮಾತಾಡ್ತಾ ಇದ್ದಾರೆ, ಮೋದಿಯ ಕೈಯಿಂದ ಮೋದಿ ಫ್ರೀಯಾಗಿ ಅಕ್ಕಿ ಕೊಟ್ಟರು, ಮೋದಿಯ ಭಂಡಾರದಿಂದ ಕೊಟ್ಟರು ಅನ್ನೋದು ಅದು ಅವರಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ವ್ಯವಸ್ಥೆ ಬಗ್ಗೆ ಇರ್ತಕ್ಕಂಥ ಅಸಹನೆ ತೋರಿಸುತ್ತೆ, ಅಥವಾ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಸೀರಿಯಸ್ ಲ್ಯಾಕ್ ಆಫ್ ನಾಲೆಡ್ಜ್ ಅನ್ನ ತೋರಿಸುತ್ತೆ. ಮತ್ತೆ ಇಲ್ಲಿ ಮೋದಿ ಆಗ್ಲಿ ಸಿದ್ದರಾಮಯ್ಯನವರಾಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಅಧಿಕಾರದಲ್ಲಿದ್ದಾಗ ಜನರ ತೆರಿಗೆ ಹಣವನ್ನ ಯಾರಿಗೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸುತ್ತೆ. ಮುಖ್ಯವಾಗಿ ನೋಡಿ, ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡೋದ್ರ ಮೂಲಕ ಮೋದಿ ಅವರು ಶ್ರೀಮಂತರ ಸಹಾಯಕ ನಿಂತರು. ಅದೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅನ್ನಭಾಗ್ಯದಿಂದ ಸ್ಕೀಮ್ ಮುಖಾಂತರ ಜನರ ತೆರಿಗೆ ಹಣವನ್ನ ಬಡವರಿಗೋಸ್ಕರ ಖರ್ಚು ಮಾಡಕ್ ನಿಂತಿದ್ದಾರೆ. ಇಷ್ಟೇ ಡಿಫರೆನ್ಸ್. ಅದು ಬಿಟ್ರೆ ಮೋದಿ ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ಕೈಯಿಂದ ಕೊಡ್ತಾ ಇಲ್ಲ. ಇದನ್ನ ತೇಜಸ್ವಿ ಸೂರ್ಯ ಅರ್ಥ ಮಾಡ್ಕೋಬೇಕು. ಇನ್ನ ಶೋಭಾ ಕರಂದ್ಲಾಜೆ ಅವರಾಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ಸಿ ಟಿ ರವಿ ಆಗಿರ್ಬೋದು, ಇವರೆಲ್ಲ ಏನ್ ಹೇಳ್ತಾ ಇದ್ದಾರೆ, ಇವ್ರು ಹೇಳ್ತಾ ಇರೋದೇನು, ಮೊದಲು ಇವರು ಕಾಂಗ್ರೆಸ್ನವರು ಮೊದಲು ಕೇಂದ್ರದ ಜೊತೆ ಮಾತಾಡಿಲ್ಲ, ಚರ್ಚೆನೆ ಮಾಡಿಲ್ಲ, ಕೇಂದ್ರ ಜೊತೆ ಮಾತಾಡ್ದೇನೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ದೇನೆ ನೇರವಾಗಿ ಈ ತರ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ, ಅವ್ರದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಷ್ಟು ಚೆನ್ನಾಗಿ ಜನರನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಇವರು ಅಂತಂದ್ರೆ ನೋಡಿ, ವಿಷಯ ಎಷ್ಟೊಂದು ಸರಳ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೊದಲಿಂದಲೂ ಏನ್ ಮಾಡಿದೆ, ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ಮುಖಾಂತರ ತನ್ನ ಹತ್ರ ಇರೋ ಹೆಚ್ಚುವರಿ ಧಾನ್ಯಗಳನ್ನ ಖಾಸಗಿ ವ್ಯಕ್ತಿಗಳಿಗೆ, ಖಾಸಗಿ ಕಂಪನಿಗಳಿಗೆ ಮತ್ತೆ ರಾಜ್ಯ ಸರ್ಕಾರಗಳಿಗೆ ಮಾರಾಟ ಮಾಡ್ತಾ ಬಂದಿದೆ. ಮತ್ತೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹತ್ರ ಹೆಚ್ಚುವರಿ ಧಾನ್ಯ ಇದೆ ಮತ್ತು ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಮೊನ್ನೆ ತಾನೇ ಅಶೋಕ್ ಕೆ ಮೀನಾರ್ ಅವ್ರು ಯಾರು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಮ್ಯಾನೇಜಿಂಗ್ ಡೈರೆಕ್ಟರ್, ಅವರು ಅಧಿಕೃತವಾಗಿ ಹೇಳಿದ್ದಾರೆ, ಈಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹತ್ರ 295 ಲಕ್ಷ ಟನ್ ಅಕ್ಕಿ ಇದೆ, ಇದನ್ನ ಮಾರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹತ್ರ ಎಷ್ಟು ಹೆಚ್ಚುವರಿ ಧಾನ್ಯ ಇರ್ತದೆ ಮತ್ತೆ ಅದನ್ನ ಇರ್ತದೆ ಅಂತ ಗೊತ್ತಿರ್ತದೆ, ಪ್ರತಿ ರಾಜಕೀಯ ಪಕ್ಷಕ್ಕೂ ಗೊತ್ತಿರ್ತದೆ, ಎಲ್ಲರಿಗೂ ಗೊತ್ತಿರ್ತದೆ, ಗೊತ್ತು ಮಾಡ್ಕೊಳ್ಳೋದು ಈಸಿ ಇದೆ, ಅದೇನು ಸೀಕ್ರೆಟ್ ಅಲ್ಲ. ಮತ್ತೆ ಅವರು ಅದನ್ನ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ಮುಖಾಂತರ ಮಾರಾಟ ಮಾಡ್ತಾರೆ ಅಂತಾನೆ ಗೊತ್ತಿರ್ತದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಅನ್ನಭಾಗ್ಯದ ಸ್ಕೀಮ್ ಅನ್ನ ಅನೌನ್ಸ್ ಮಾಡುವಾಗ ಸಹಜವಾಗಿಯೇ ಎಷ್ಟು ಅಕ್ಕಿ ಬೇಕಾಗ್ತದೋ ಅದನ್ನ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹತ್ರ ಹೇಗಿದ್ರು ಎಕ್ಸ್ಟ್ರಾ ಇರ್ತದೆ, ಅದನ್ನ ಅವ್ರು ಮಾರಾಟ ಮಾಡ್ತಾರೆ, ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡೋಣ ಅಂತ ಪ್ಲಾನ್ ಹಾಕೊಂಡೇನೆ, ಆ ತರ ಒಂದು ಯೋಜನೆ ಹಾಕೊಂಡೇನೆ ಈ ಸ್ಕೀಮ್ ಅನೌನ್ಸ್ ಮಾಡಿರ್ತಾರೆ. ಹೀಗಿರುವಾಗ ಯಾವುದೇ ಪಕ್ಷ ಆಗಲಿ ಈ ರೀತಿಯ ಸ್ಕೀಮ್ ಅನೌನ್ಸ್ ಮಾಡುವಾಗ ಕೇಂದ್ರ ಸರ್ಕಾರವನ್ನ ಕೇಳೋ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ಬಿಜೆಪಿ ಪಕ್ಷ ಈ ರೀತಿ ಪರಿಸ್ಥಿತಿಯಲ್ಲಿ ಇದ್ದಿದ್ದು, ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಿದ್ರು ಕೂಡ ಬಿಜೆಪಿ ಪಕ್ಷ ಈ ರೀತಿಯ ಒಂದು ಸ್ಕೀಮ್ ಅನೌನ್ಸ್ ಮಾಡಿದ್ದಿದ್ರೆ ಆಗ ಬಿಜೆಪಿ ಪಕ್ಷ ಕೂಡ ಕೇಂದ್ರ ಸರ್ಕಾರವನ್ನ ಕೇಳುವ ಅವಶ್ಯಕತೆ ಇರಲಿಲ್ಲ. ಯಾಕೆ ಅಂತಂದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೊದಲಿಂದ ಪ್ರೊಸೀಜರ್ ಫಾಲೋ ಮಾಡ್ಕೊಂಡ್ ಬಂದಿದೆ. ಯಾವುದೇ ರಾಜಕೀಯ ಪಕ್ಷಕ್ಕಾದ್ರೂ ಯಾರಿಗೆ ಆದ್ರೂ ಗೊತ್ತಿರುತ್ತೆ ಎಷ್ಟಿದೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಅವ್ರು ಅನೌನ್ಸ್ ಮಾಡಿದ್ದಾರೆ ಅಷ್ಟೇ. ಹಾಗಾಗಿ ಈ ಶೋಭಾ ಕರಂದ್ಲಾಜೆ ಅವರಾಗಿರ್ಬೋದು, ಸಿ ಟಿ ರವಿ ಆಗಿರ್ಬೋದು, ಏನ್ ಹೇಳ್ತಾ ಇದಾರಲ್ಲ ಕೇಂದ್ರ ಸರ್ಕಾರದ ಹತ್ರ ಮೊದಲೇ ಮಾತಾಡಬೇಕಾಗಿತ್ತು ಅಂತ, ಇದು ಜಸ್ಟ್ ಜನರನ್ನ ಕನ್ಫ್ಯೂಸ್ ಮಾಡುವಂತ, ಮತ್ತೆ ಈ ಒಂದು ಜನಕಲ್ಯಾಣ ಯೋಜನೆ ಏನಿದೆ ಅದು ಜನರ ಮೇಲೆ ಉಂಟು ಮಾಡ್ತಕ್ಕಂಥ ಪಾಸಿಟಿವ್ ಪರಿಣಾಮನ ನೆಗೆಟಿವ್ ಪರಿಣಾಮ ಆಗಿ ಕನ್ವರ್ಟ್ ಮಾಡಿ ಜನರನ್ನ ಕನ್ಫ್ಯೂಸ್ ಮಾಡುವಂತ ಒಂದು ಕೆಲಸನೇ ಹೊರತು ಜವಾಬ್ದಾರಿಯುತವಾದ ಮಾತುಗಳಲ್ಲ. ಸೊ ಒಟ್ಟಾರೆಯಾಗಿ ನೋಡಿದಾಗ ನೀವೇ ಯೋಚನೆ ಮಾಡಿ ಸ್ನೇಹಿತರೆ, ಬಿಜೆಪಿಯಿಂದ 25 ಜನ ಸಂಸದರು ಆಯ್ಕೆಯಾಗಿ ಹೋಗಿದ್ದಾರೆ. ಈ 25 ಜನ ಸಂಸದರು ರಾಜ್ಯದ ಜನಗಳ ಪರವಾಗಿ ನಿಂತಿದ್ದಾರೋ ಅಥವಾ ತಮ್ಮ ಪಕ್ಷದ ಪರವಾಗಿ ನಿಂತಿದ್ದಾರೋ ಅಂತ ಯೋಚನೆ ಮಾಡಿ. ಯಡಿಯೂರಪ್ಪನವರು ಮೊನ್ನೆ ಮುಖ್ಯಮಂತ್ರಿ ಆಗಿದ್ದಾಗ ನೆರೆ ಹಾವಳಿನಲ್ಲಿ ಎಷ್ಟು ಹಾನಿಯಾಗಿದೆ ಅಂತ ಅಂದಾಜನ್ನ ಕೊಟ್ಟರೋ ಅದ್ರ 10% ಅಷ್ಟು ಹಣವನ್ನು ಕೂಡ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ತಮ್ಮದೇ ಪಕ್ಷ ಅಧಿಕಾರದಲ್ಲಿದ್ದಾಗಲೂ. ಅದೇ ರೀತಿ ಅನುದಾನವನ್ನು ಅತಿ ಕಡಿಮೆ ಕೊಟ್ಟಿದೆ. ನಮ್ಮ ರಾಜ್ಯದ ಬಿಜೆಪಿಯ ಸಂಸದರು ಯಾವತ್ತಾದರೂ ನೆರೆ ಹಾವಳಿ ಜಾಸ್ತಿ ಆಗಿದೆ ಹಣ ಕೊಡಿ ಅಂತ ಆಗ್ರಹ ಪಡಿಸಿದಾರ? ಅನುದಾನ ಜಾಸ್ತಿ ಮಾಡಿ ಅಂತ ಯಾವಾಗಲಾದ್ರು ಕೇಳಿದಾರಾ? ಕೇಳಿಲ್ಲ. ಈಗ ಅಕ್ಕಿ ವಿಷಯದಲ್ಲಿ ಅವ್ರೇನ್ ಮಾಡ್ಬೇಕಾಗಿತ್ತು, ಹೌದು ಇದು ನಮ್ಮ ಕರ್ನಾಟಕದ ಜನರ, ನಮ್ಮ ಕರ್ನಾಟಕದ ಬಡವರ ಅನ್ನದ ವಿಷಯ, ಅಕ್ಕಿ ಕೊಡಿ ಅಂತ ಕೇಳಬೇಕಾಗಿತ್ತೆ ಹೊರತು ಅವ್ರೇನ್ ಮಾಡ್ತಾ ಇದ್ದಾರೆ, ಈಗಲೂ ಕೂಡ ರಾಜ್ಯದ ಜನರ ಪರವಾಗಿ ನಿಂತ್ಕೊಳ್ತಾ ಇಲ್ಲ, ಕೇಂದ್ರ ಸರ್ಕಾರದ
ಅಥವಾ ಬಿಜೆಪಿ ಪಕ್ಷದ ಪರವಾಗಿ ನಿಂತ್ಕೊಂಡು ಜನರ ವಿರುದ್ಧ ನಿಂತ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಒಟ್ಟಾರೆಯಾಗಿ ಅನುದಾನದ ವಿಷಯದಿಂದ ಹಿಡಿದು ಅನ್ನಭಾಗ್ಯ ಅಕ್ಕಿ ವಿಷಯದಲ್ಲಿ ಏನ್ ನಡ್ಕೊಳ್ತಾ ಇದೆಯೋ ಕೇಂದ್ರ ಸರ್ಕಾರ, ಇದು ನಮ್ಮ ಕರ್ನಾಟಕವನ್ನು ಹಾಳು ಮಾಡೋ ದಾರಿಲಿದೆ ಅಂತ ಅನ್ಸಲ್ವಾ? ಅನ್ಸುತ್ತಾ? ನೀವು ಯೋಚನೆ ಮಾಡಿ. ಹಾಗೆ ನಮ್ಮ ಬಿಜೆಪಿ ಸಂಸದರು ಕೇಂದ್ರ ಸರ್ಕಾರ ಏನ್ ಕರ್ನಾಟಕವನ್ನು ಹಾಳು ಮಾಡೋದ್ರಲ್ಲಿ ಹೋಗ್ತಾ ಇದೆಯಲ್ಲ, ಅದಕ್ಕೆ ಸಪೋರ್ಟ್ ಆಗಿ ನಿಂತಿದ್ದಾರಾ ಅಥವಾ ನಮ್ಮ ರಾಜ್ಯದ ಜನರ ಬೆಂಬಲಕ್ಕೆ ನಿಂತಿದ್ದಾರಾ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.